ವಿಷಯ ಪ್ರವೇಶಕ್ಕೆ ಮುನ್ನ ಈ ಸಂಚಿಕೆಗೆ ಅಗತ್ಯವಿರುವ ಹೆಸರಾಂತ ಪ್ರಮೇಯ ಪೈಥಾಗರಸ್ನ ಪ್ರಮೇಯವನ್ನೊಮ್ಮೆ ನೆನಪಿಸಿಕೊಳ್ಳೋಣ. ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮವಾಗಿರುವುದು. ಇದು ಪೈಥಾಗರಸ್ ಪ್ರಮೇಯದ ನಿರೂಪಣೆ. ಈ ಪ್ರಮೇಯವನ್ನು ಒಂದು ಚಿತ್ರದ ಮೂಲಕ ಅರ್ಥ ಮಾಡಿಕೊಳ್ಳೋಣ. ತ್ರಿಭುಜ ಎಬಿಸಿಯಲ್ಲಿ ಕೋನ ಬಿ ಸಮ 90 ಡಿಗ್ರಿ, 90 ಡಿಗ್ರಿಗೆ ಅಭಿಮುಖವಾದಂತಹ ಬಾಹು ಎಸಿಯು ವಿಕರ್ಣ. ಪೈಥಾಗರಸ್ನ ಪ್ರಮೇಯದ ಪ್ರಕಾರ ಸಮೀಕರಣವನ್ನು ಬರೆಯುವುದಾದರೆ ಎಸಿ ಸ್ಕ್ವೇರ್ಡ್ ಸಮ ಎ ಬಿ ಸ್ಕ್ವೇರ್ಡ್ ಪ್ಲಸ್ ಬಿ ಸಿ ಸ್ಕ್ವೇರ್. ಕೊಟ್ಟಿರುವ ತ್ರಿಭುಜದಲ್ಲಿ ಎ ಬಿ ಸಮ 1 ಮಾನ, ಬಿ ಸಿ ಸಮ 1 ಮಾನ ಆದರೆ ಎ ಸಿಯ ಉದ್ದವನ್ನು ಪೈಥಾಗರಸ್ನ ಪ್ರಮೇಯದ ಸಹಾಯದಿಂದ ನಾವು ಸುಲಭವಾಗಿ ಕಂಡುಹಿಡಿಯಬಹುದು. ಸಮೀಕರಣ ಎ ಸಿ ಸ್ಕ್ವೇರ್ಡ್ ಸಮ ಎ ಬಿ ಸ್ಕ್ವೇರ್ಡ್ ಪ್ಲಸ್ ಬಿ ಸಿ ಸ್ಕ್ವೇರ್ಡ್, ಎ ಸಿ ಸ್ಕ್ವೇರ್ಡ್ ಸಮ 1 ಸ್ಕ್ವೇರ್ಡ್ ಪ್ಲಸ್ 1 ಸ್ಕ್ವೇರ್ಡ್, 1 ಸ್ಕ್ವೇರ್ಡ್ ಅಂದರೆ 1, 1 ಪ್ಲಸ್ 1 ಸಮ 2, ಎ ಸಿ ಸಮ ವರ್ಗಮೂಲ 2 ಮಾನಗಳು. ಈ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ನಾವು ವರ್ಗಮೂಲ 2 ಸಂಖ್ಯಾ ರೇಖೆಯ ಮೇಲೆ ಗುರುತಿಸಬಹುದು. ಅದನ್ನು ಮಾಡೋದು ಹೇಗೆ ಈಗ ನೋಡೋಣ. ಇಲ್ಲಿ ಮೊದಲಿಗೆ ಒಂದು ಸಂಖ್ಯಾ ರೇಖೆಯನ್ನು ಎಳೆದು ಅದರ ಮೇಲೆ ಸಮಾನ ಅಂತರಗಳಲ್ಲಿ -2ರಿಂದ +2ರವರೆಗೆ ಬಿಂದುಗಳನ್ನು ಗುರುತಿಸಿ. -2, -1, 0, +1, +2. ನಮ್ಮ ಲೆಕ್ಕಾಚಾರಕ್ಕೆ, ನಮ್ಮ ರಚನೆಗೆ ಇಷ್ಟು ಬಿಂದುಗಳು ಸಾಕು. +1, +2 ಗುರುತಿಸಿ ಆಯಿತು. ಇದೀಗ -1, ಆಮೇಲೆ -2. ಈಗ ಬಿಂದು 0ಯನ್ನು ಎ ಅಂತಲೂ ಬಿಂದು +1 ಬಿ ಅಂತಲೂ ಹೆಸರಿಸಿ ಕೋನಮಾಪಕದ ಸಹಾಯದಿಂದ ಬಿಯಲ್ಲಿ ಸಂಖ್ಯಾರೇಖೆಗೆ ಒಂದು ಲಂಬವನ್ನು ರಚಿಸಿ. ಈ ಲಂಬದ ಮೇಲೆ ಬಿ ಸಿ ಸಮ 1 ಮಾನ ಇರುವಂತೆ ಸಿ ಬಿಂದುವನ್ನು ಗುರುತಿಸಿ ಎ ಸಿ ಜೋಡಿಸಿ. ಎ ಸಿ ಸಮ ವರ್ಗಮೂಲ 2 ಮಾನಗಳು ಅನ್ನುವುದು ನಮಗೆ ಗೊತ್ತಿದೆ. ಈಗ ಎ ಯನ್ನು ಕೇಂದ್ರವಾಗಿಟ್ಟು ಎ ಸಿ ತ್ರಿಜ್ಯದಿಂದ ಎಯ ಇಕ್ಕೆಲಗಳಲ್ಲಿ ಸಂಖ್ಯಾರೇಖೆಯ ಮೇಲೆ 2 ಬಿಂದುಗಳನ್ನು ಗುರುತಿಸಿ. ಎಯ ಬಲಭಾಗದಲ್ಲಿರುವ ಬಿಂದುವು ಪ್ಲಸ್ ವರ್ಗಮೂಲ 2 ಹಾಗೂ ಎಯ ಎಡಭಾಗದಲ್ಲಿರುವ ಬಿಂದುವು ಮೈನಸ್ ವರ್ಗಮೂಲ. ಸಂಖ್ಯಾರೇಖೆಯ ಮೇಲೆ ವರ್ಗಮೂಲ 2 ಗುರುತಿಸಿದ್ದಾಯಿತು. ಇನ್ನೊಂದು ಉದಾಹರಣೆಯನ್ನು ನೋಡಿ. ಈ ಚಿತ್ರದಲ್ಲಿ ಕೋನ ಡಿ ಸಮ 90 ಡಿಗ್ರಿ, ಎ ಡಿ ಸಮ ವರ್ಗಮೂಲ 2 ಮಾನಗಳು, ಡಿ ಇ ಸಮ 1 ಮಾನ. ಆದರೆ ಎ ಇಯ ಉದ್ದವನ್ನು ಕಂಡುಹಿಡಿಯಿರಿ. ಇಲ್ಲಿ ಮತ್ತೆ ಪೈಥಾಗರಸ್ನ ಪ್ರಮೇಯವನ್ನು ಅನ್ವಯಿಸೋಣ. ಎ ಇ ಸ್ಕ್ವೇರ್ಡ್ ಸಮ ಎ ಡಿ ಸ್ಕ್ವೇರ್ಡ್ ಪ್ಲಸ್ ಡಿ ಇ ಸ್ಕ್ವೇರ್ಡ್. ಎ ಇ ಸ್ಕ್ವೇರ್ಡ್ ಸಮ ವರ್ಗಮೂಲ 2 ಹೋಲ್ ಸ್ಕ್ವೇರ್ಡ್ ಪ್ಲಸ್ 1 ಸ್ಕ್ವೇರ್ಡ್. ವರ್ಗಮೂಲ 2 ಹೋಲ್ ಸ್ಕ್ವೇರ್ಡ್ ಅಂದರೆ ವರ್ಗಮೂಲ 2 ಇಂಟು ವರ್ಗಮೂಲ 2, ವರ್ಗಮೂಲ 4. ವರ್ಗಮೂಲ 4ರ ಬೆಲೆ 2, 2 ಪ್ಲಸ್ 1 ಸ್ಕ್ವೇರ್ಡ್ ಅಂದರೆ 1. ಎ ಇ ಸ್ಕ್ವೇರ್ಡ್ ಸಮ 3, ಎ ಇ ಸಮ ವರ್ಗಮೂಲ 3 ಮಾನಗಳು. ಈ ಲೆಕ್ಕಾಚಾರದ ಸಹಾಯದಿಂದ ಸಂಖ್ಯಾರೇಖೆಯ ಮೇಲೆ ವರ್ಗಮೂಲ 3 ನಾವು ಗುರುತಿಸಬಹುದು. ಅದನ್ನು ಮಾಡೋದು ಹೇಗೆ ನೋಡೋಣ. ಇಲ್ಲಿ ಒಂದು ಸಂಖ್ಯಾರೇಖೆಯನ್ನು ಎಳೆಯಿರಿ. ಅದರ ಮೇಲೆ ಸಮಾನ ಅಂತರಗಳಲ್ಲಿ -2ರಿಂದ +2ರವರೆಗಿನ ಬಿಂದುಗಳನ್ನು ಗುರುತಿಸಿ ಹಿಂದಿನ ರೀತಿಯಲ್ಲೇ. ಇನ್ನು ವರ್ಗಮೂಲ 2 ಸಂಖ್ಯಾರೇಖೆಯ ಮೇಲೆ ಗುರುತಿಸುವ ರಚನೆಯ ಮೊದಲ ಕೆಲವು ಹಂತಗಳನ್ನು ಪುನರಾವರ್ತಿಸಿ. ಬಿಂದು ಸಿ ಎ ಸಿಯನ್ನು ಜೋಡಿಸಿ. ಎ ಸಿ ಸಮ ವರ್ಗಮೂಲ 2 ಮಾನಗಳು ಅನ್ನೋದು ನಮಗೆ ಗೊತ್ತಿದೆ.
ಈಗ ಎ ಕೇಂದ್ರದಿಂದ ಎ ಸಿಯಷ್ಟು ತ್ರಿಜ್ಯವನ್ನು ತೆಗೆದುಕೊಂಡು ಎಯ ಬಲಭಾಗದಲ್ಲಿ ಸಂಖ್ಯಾರೇಖೆಯ ಮೇಲೆ ಡಿ ಬಿಂದುವನ್ನು ಗುರುತಿಸಿ. ಎ ಡಿ ಸಮ ವರ್ಗಮೂಲ 2 ಮಾನಗಳು ಅನ್ನುವುದನ್ನು ಗಮನಿಸಿ. ಇನ್ನು ಡಿ ಬಿಂದುವಿನಲ್ಲಿ ಸಂಖ್ಯಾರೇಖೆಗೆ ಲಂಬವನ್ನು ರಚಿಸಿ ಅದರ ಮೇಲೆ ಡಿಇ ಸಮ 1 ಮಾನ ಇರುವಂತೆ ಬಿಂದು ಇ ಗುರುತಿಸಿ ಎಇ ಜೋಡಿಸಿ. ಇದು ಬಿಂದು ಇ. ಎಇ ಜೋಡಿಸಿ. ಎಇ ಸಮ ವರ್ಗಮೂಲ 3 ಮಾನಗಳು ಅನ್ನುವುದನ್ನು ನಾವೀಗಾಗಲೇ ಲೆಕ್ಕಾಚಾರ ಮಾಡಿದ್ದೇವೆ. ಇನ್ನು ಎ ಕೇಂದ್ರದಿಂದ ಎಇ ಅಳತೆಯಷ್ಟೇ ತ್ರಿಜ್ಯವನ್ನು ತೆಗೆದುಕೊಂಡು ಎಯ ಇಕ್ಕೆಲಗಳಲ್ಲಿ ಸಂಖ್ಯಾರೇಖೆಯ ಮೇಲೆ 2 ಬಿಂದುಗಳನ್ನು ಗುರುತಿಸಿ. ಎಯ ಬಲಭಾಗದಲ್ಲಿರುವ ಬಿಂದುವು ಪ್ಲಸ್ ವರ್ಗಮೂಲ 3, ಎಯ ಎಡಭಾಗದಲ್ಲಿರುವಂತಹ ಬಿಂದುವು ಮೈನಸ್ ವರ್ಗಮೂಲ 3. ಇದೀಗ ಸಂಖ್ಯಾರೇಖೆಯ ಮೇಲೆ ವರ್ಗಮೂಲ 3 ಗುರುತಿಸೋದು ಹೇಗೆ ಅನ್ನೋದನ್ನು ನೋಡಿ ಆಯಿತು. ಇನ್ನೊಂದು ಉದಾಹರಣೆಯನ್ನು ನೋಡಿ. ಇಲ್ಲಿ ಕೋನ ಬಿ ಸಮ 90 ಡಿಗ್ರಿ, ಎ ಬಿ ಸಮ 2 ಮಾನಗಳು, ಬಿ ಸಿ ಸಮ 1 ಮಾನವಾದರೆ ಎ ಸಿಯ ಉದ್ದವನ್ನು ಪೈಥಾಗರಸ್ನ ಪ್ರಮೇಯದ ಸಹಾಯದಿಂದ ಕಂಡುಹಿಡಿಯಿರಿ. ಇಲ್ಲಿ ಸಮೀಕರಣ ಎ ಸಿ ಸ್ಕ್ವೇರ್ಡ್ ಸಮ ಎ ಬಿ ಸ್ಕ್ವೇರ್ಡ್ ಪ್ಲಸ್ ಬಿ ಸಿ ಸ್ಕ್ವೇರ್ಡ್. ಎ ಸಿ ಸ್ಕ್ವೇರ್ಡ್ ಸಮ 2 ಸ್ಕ್ವೇರ್ಡ್ ಪ್ಲಸ್ 1 ಸ್ಕ್ವೇರ್ಡ್. 2 ಸ್ಕ್ವೇರ್ಡ್ ಅಂದರೆ 4, 1 ಸ್ಕ್ವೇರ್ಡ್ ಅಂದರೆ 1. ಎ ಸಿ ಸ್ಕ್ವೇರ್ಡ್ ಸಮ 5, ಎ ಸಿ ಸಮ ವರ್ಗಮೂಲ 5 ಮಾನಗಳು. ಈ ಲೆಕ್ಕಾಚಾರ ನಮಗೆ ಸಂಖ್ಯಾರೇಖೆಯ ಮೇಲೆ ವರ್ಗಮೂಲ 5 ಗುರುತಿಸುವುದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದೆ. ಈ ರಚನೆಯನ್ನು ಮಾಡೋದು ಹೇಗೆ? ಇಲ್ಲಿ ಕೂಡ ಮೊದಲಿನಂತೆಯೇ ಒಂದು ಸಂಖ್ಯಾರೇಖೆಯನ್ನು ಎಳೆದು ಅದರ ಮೇಲೆ ಸಮಾನ ಅಂತರಗಳಲ್ಲಿ -2ರಿಂದ +2ರವರೆಗೆ ಬಿಂದುಗಳನ್ನು ಗುರುತಿಸಿ. ಇನ್ನು ಬಿಂದು 0ಯನ್ನು ಎ ಅಂತಲೂ ಬಿಂದು +2 ಬಿ ಅಂತಲೂ ಗುರುತಿಸಿ. ಎ ಬಿ ಸಮ 2 ಮಾನ ಅನ್ನೋದನ್ನು ಗಮನಿಸಿ. ಇನ್ನು ಕೋನಮಾಪಕದ ಸಹಾಯದಿಂದ ಬಿಯಲ್ಲಿ ಸಂಖ್ಯಾರೇಖೆಗೆ ಒಂದು ಲಂಬವನ್ನು ರಚಿಸಿ. ಈ ಲಂಬದ ಮೇಲೆ ಬಿ ಸಿ ಸಮ 1 ಮಾನವಿರುವಂತೆ ಸಿ ಬಿಂದುವನ್ನು ಗುರುತಿಸಿ. ಎ ಸಿ ಜೋಡಿಸಿ. ಎ ಸಿ ಸಮ ವರ್ಗಮೂಲ 5 ಮಾನಗಳು ಅನ್ನೋದನ್ನು ಲೆಕ್ಕಾಚಾರದಿಂದ ನಾವು ಈಗಾಗಲೇ ನೋಡಿದ್ದೇವೆ. ಇನ್ನು ಎಯನ್ನು ಕೇಂದ್ರವಾಗಿಟ್ಟು ಎ ಸಿ ತ್ರಿಜ್ಯದಿಂದ ಎಯ ಇಕ್ಕೆಲಗಳಲ್ಲಿ ಸಂಖ್ಯಾರೇಖೆಯ ಮೇಲೆ 2 ಬಿಂದುಗಳನ್ನು ಗುರುತಿಸಿ. ಎಯ ಬಲಭಾಗದಲ್ಲಿರುವಂತಹ ಬಿಂದುವು ಪ್ಲಸ್ ವರ್ಗಮೂಲ 5, ಎಯ ಎಡಭಾಗದಲ್ಲಿರುವಂತಹ ಬಿಂದುವು ಮೈನಸ್ ವರ್ಗಮೂಲ 5. ಈಗೊಂದು ಪ್ರಶ್ನೆ. ಕೊಟ್ಟಿರುವ ಅಭಾಗಲಬ್ಧ ಸಂಖ್ಯೆಯನ್ನು ಸಂಖ್ಯಾರೇಖೆಯ ಮೇಲೆ ಗುರುತಿಸೋದಕ್ಕೆ ಲಂಬಕೋನದ ಬಾಹುಗಳು ಇಂತಿಷ್ಟೇ ಅಳತೆಯವು ಆಗಿರಬೇಕು ಅನ್ನೋದನ್ನು ನಿರ್ಧರಿಸುವುದು ಹೇಗೆ? ಅದಕ್ಕೊಂದು ಸುಲಭ ವಿಧಾನವಿದೆ. ವರ್ಗಮೂಲ 2 ಪರಿಗಣಿಸಿ. 2 ಕನಿಷ್ಠ ಒಂದಾದರೂ ಪೂರ್ಣ ವರ್ಗವಿರುವಂತೆ 2 ಧನ ಪೂರ್ಣಾಂಕಗಳ ಮೊತ್ತವಾಗಿ ಬರೆಯೋಣ. ಇಲ್ಲಿ 2 ಕೇವಲ ಒಂದು ರೀತಿಯಲ್ಲಿ ಮಾತ್ರವೇ ಬರೆಯೋದಕ್ಕೆ ಸಾಧ್ಯ. 1 + 1 2 ಪೂರ್ಣವರ್ಗ ಸಂಖ್ಯೆಗಳು. ಈಗ ಇದನ್ನು ಹೀಗೆ ಬರೆದ್ರೆ ವರ್ಗಮೂಲ 2 ಹೋಲ್ ಸ್ಕ್ವೇರ್ಡ್ ಸಮ 2 ವರ್ಗಮೂಲ 2 ಹೋಲ್ ಸ್ಕ್ವೇರ್ಡ್ ಅಂತ ಬರೀಬಹುದು. 1 ವರ್ಗಮೂಲ 1 ಹೋಲ್ ಸ್ಕ್ವೇರ್ಡ್ ಪ್ಲಸ್ ವರ್ಗಮೂಲ 1 ಹೋಲ್ ಸ್ಕ್ವೇರ್ಡ್. ಈಗ ವರ್ಗಮೂಲ 2 ಹೋಲ್ ಸ್ಕ್ವೇರ್ಡ್ ಸಮ ವರ್ಗಮೂಲ 1 ಅಂದರೆ 1 ಸ್ಕ್ವೇರ್ಡ್ ಪ್ಲಸ್ 1 ಸ್ಕ್ವೇರ್ಡ್. ಆದ್ದರಿಂದ ಲಂಬಕೋನವನ್ನು ಉಂಟು ಮಾಡುವ ಪ್ರತಿಯೊಂದು ಬಾಹುವಿನ ಉದ್ದವು 1 ಮಾನ ಇರಬೇಕು. ಈಗ ವರ್ಗಮೂಲ 3 ಪರಿಗಣಿಸಿ. 3 2 + 1 ಅಂತ ಬರೀಬಹುದು. ವರ್ಗಮೂಲ 3 ಹೋಲ್ ಸ್ಕ್ವೇರ್ಡ್ ಸಮ ವರ್ಗಮೂಲ 2 ಹೋಲ್ ಸ್ಕ್ವೇರ್ಡ್ ಪ್ಲಸ್ ವರ್ಗಮೂಲ 1 ಹೋಲ್ ಸ್ಕ್ವೇರ್ಡ್. ಅಂದರೆ ವರ್ಗಮೂಲ 3 ಹೋಲ್ ಸ್ಕ್ವೇರ್ಡ್ ಸಮ ವರ್ಗಮೂಲ 2 ಹೋಲ್ ಸ್ಕ್ವೇರ್ಡ್ ಪ್ಲಸ್ ವರ್ಗಮೂಲ 1 ಅಂದರೆ 1 ಸ್ಕ್ವೇರ್ಡ್. ಆದ್ದರಿಂದ ಲಂಬಕೋನವನ್ನು ಉಂಟು ಮಾಡುವಂತಹ ಒಂದು ಬಾಹುವು ವರ್ಗಮೂಲ 2 ಮಾನಗಳಾಗಿರಬೇಕು. ಇನ್ನೊಂದು ಬಾಹುವಿನ ಅಳತೆ 1 ಮಾನ ಇರಬೇಕು. ಹೀಗೆಯೇ 5 = 4 + 1
ಇದನ್ನು 3+2 ಅಂತಲೂ ಬರಿಬಹುದು. ಆದರೆ 3 ಪೂರ್ಣವರ್ಗ ಸಂಖ್ಯೆ ಅಲ್ಲ, 2 ಕೂಡ ಪೂರ್ಣವರ್ಗ ಸಂಖ್ಯೆ ಅಲ್ಲ. ಇಲ್ಲಿ 4+1 ಅಂತ ಬರೆದಾಗ 2 ಕೂಡ ಪೂರ್ಣವರ್ಗ ಸಂಖ್ಯೆಗಳು. ನಮಗೆ ಕನಿಷ್ಠ ಒಂದಾದರೂ ಪೂರ್ಣವರ್ಗ ಸಂಖ್ಯೆ ಇರಬೇಕು. ವರ್ಗಮೂಲ 5 ಹೋಲ್ ಸ್ಕ್ವೇರ್ಡ್ ಸಮ ವರ್ಗಮೂಲ 4 ಹೋಲ್ ಸ್ಕ್ವೇರ್ಡ್ ಪ್ಲಸ್ ವರ್ಗಮೂಲ 1 ಹೋಲ್ ಸ್ಕ್ವೇರ್ಡ್. ವರ್ಗಮೂಲ 5 ಹೋಲ್ ಸ್ಕ್ವೇರ್ಡ್ ಸಮ 2 ಸ್ಕ್ವೇರ್ಡ್ ಪ್ಲಸ್ 1 ಸ್ಕ್ವೇರ್ಡ್. ಆದ್ದರಿಂದ ಲಂಬಕೋನವನ್ನು ಉಂಟು ಮಾಡುವಂತಹ ಬಾಹುಗಳ ಅಳತೆಗಳು 2 ಮಾನಗಳು ಮತ್ತು 1 ಮಾನ ಇರಬೇಕು. 6ಅನ್ನು 4+2 ಅಂತ ಬರೆಯೋಣ. ಇಲ್ಲಿ 4 ಪೂರ್ಣವರ್ಗ ಸಂಖ್ಯೆ, 2 ಪೂರ್ಣವರ್ಗ ಸಂಖ್ಯೆ ಅಲ್ಲ. ವರ್ಗಮೂಲ 6 ಹೋಲ್ ಸ್ಕ್ವೇರ್ ಸಮ ವರ್ಗಮೂಲ 4 ಹೋಲ್ ಸ್ಕ್ವೇರ್ ಪ್ಲಸ್ ವರ್ಗಮೂಲ 2 ಹೋಲ್ ಸ್ಕ್ವೇರ್. ಅಂದರೆ ಇದನ್ನು ಹೀಗೆ ಬರೆಯೋಣ, 2 ಸ್ಕ್ವೇರ್ಡ್ ಪ್ಲಸ್ ವರ್ಗಮೂಲ 2 ಹೋಲ್ ಸ್ಕ್ವೇರ್. ಲಂಬಕೋನವನ್ನು ಉಂಟು ಮಾಡುವ ಬಾಹುಗಳ ಅಳತೆಗಳು 2 ಮಾನಗಳಿರಬೇಕು, ಒಂದರದ್ದು ಇನ್ನೊಂದರದ್ದು ವರ್ಗಮೂಲ 2 ಮಾನಗಳಿರಬೇಕು. ಇನ್ನು 7ಅನ್ನು 4+3 ಅಂತ ಬರೀರಿ. ಇದನ್ನ ವರ್ಗಮೂಲ 7 ಹೋಲ್ ಸ್ಕ್ವೇರ್ ಸಮ ವರ್ಗಮೂಲ 4 ಹೋಲ್ ಸ್ಕ್ವೇರ್ ಪ್ಲಸ್ ವರ್ಗಮೂಲ 3 ಹೋಲ್ ಸ್ಕ್ವೇರ್. ವರ್ಗಮೂಲ 7 ಹೋಲ್ ಸ್ಕ್ವೇರ್ ಸಮ 2 ಸ್ಕ್ವೇರ್ ಪ್ಲಸ್ ವರ್ಗಮೂಲ 3 ಸ್ಕ್ವೇರ್. ಲಂಬಕೋನವನ್ನು ಉಂಟು ಮಾಡುವ ಬಾಹುಗಳ ಅಳತೆಗಳು 1 2 ಮಾನಗಳಿರಬೇಕು, ಇನ್ನೊಂದು ವರ್ಗಮೂಲ 3 ಮಾನಗಳಿರಬೇಕು. 8ಅನ್ನು ಬಹಳ ಸುಲಭವಾಗಿ 4+4 ಅಂತ ಬರೀಬಹುದು. ಆದ್ದರಿಂದ ಇಲ್ಲಿ ಲಂಬಕೋನವನ್ನು ಉಂಟು ಮಾಡುವಂತಹ ಬಾಹುಗಳು 2, ಪ್ರತಿಯೊಂದು ಕೂಡ 2 ಮಾನಗಳದ್ದಾಗಿರಬೇಕು. ಇನ್ನು 10 9+1 ಅಂತ ಬರೀಬಹುದು. ಇಲ್ಲೊಂದು ಪ್ರಶ್ನೆ, 6+4 ಅಂತ ಯಾಕೆ ಬರೀಬಾರ್ದು? ನಾವು ಪೂರ್ಣವರ್ಗ ಸಂಖ್ಯೆಯನ್ನು ಬರೆಯುವಾಗ 10ಕ್ಕೆ ಸಮೀಪದ ಅತ್ಯಂತ ದೊಡ್ಡ 10ಕ್ಕಿಂತ ಕಡಿಮೆ ಇರುವ ಪೂರ್ಣವರ್ಗ ಸಂಖ್ಯೆಯನ್ನು ತಗೊಳ್ಳುವುದು ಒಳ್ಳೆಯದು. 10 ಸಮ 9+1. ಇದನ್ನು ವರ್ಗಮೂಲ 10 ಹೋಲ್ ಸ್ಕ್ವೇರ್ ಸಮ 3 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಅಂತ ಬರೀಬಹುದು. ಆದ್ದರಿಂದ ಲಂಬಕೋನವನ್ನು ಉಂಟು ಮಾಡುವ ಬಾಹುಗಳು ಪ್ರತಿಯೊಂದು ಮೊದಲನೇದ್ದು 3 ಮಾನಗಳದ್ದಾಗಿರಬೇಕು, ಇನ್ನೊಂದು 1 ಮಾನದ್ದಾಗಿರಬೇಕು. ಇನ್ನೊಂದು ಉದಾಹರಣೆಯನ್ನು ಪರಿಗಣಿಸಿ. ಇಲ್ಲಿ ಕೊಟ್ಟಿರುವ ಚಿತ್ರದಲ್ಲಿ AC, AD, AE, AF ಮತ್ತು AGಗಳ ಉದ್ದಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಹಂತ ಹಂತವಾಗಿ ಪೈಥಾಗೊರಸ್ನ ಪ್ರಮೇಯವನ್ನು ಅನ್ವಯಿಸೋಣ. ತ್ರಿಭುಜ ABCಯಲ್ಲಿ ACಯು ವಿಕರ್ಣ. ಆದ್ದರಿಂದ ಪೈಥಾಗೊರಸ್ನ ಪ್ರಮೇಯದ ಪ್ರಕಾರ AC ಸ್ಕ್ವೇರ್ಡ್ ಸಮ AB ಸ್ಕ್ವೇರ್ಡ್ ಪ್ಲಸ್ BC ಸ್ಕ್ವೇರ್ಡ್, AC ಸ್ಕ್ವೇರ್ಡ್ ಸಮ 1 ಸ್ಕ್ವೇರ್ಡ್ ಪ್ಲಸ್ 1 ಸ್ಕ್ವೇರ್ಡ್ ಸಮ 1+1 ಸಮ 2. AC ಸಮ ವರ್ಗಮೂಲ 2 ಮಾನಗಳು. ಹೀಗೆಯೇ ತ್ರಿಭುಜ ACDಯನ್ನು ಪರಿಗಣಿಸಿ. ಇಲ್ಲಿ AD ಸ್ಕ್ವೇರ್ಡ್ ಸಮ AC ಸ್ಕ್ವೇರ್ಡ್ ಪ್ಲಸ್ CD ಸ್ಕ್ವೇರ್ಡ್. ಕೋನ ACD 90 ಡಿಗ್ರಿಯಲ್ಲಿ ADಯು ವಿಕರ್ಣ. AD ಸ್ಕ್ವೇರ್ಡ್ ಸಮ ವರ್ಗಮೂಲ 2 ಹೋಲ್ ಸ್ಕ್ವೇರ್ಡ್ ಪ್ಲಸ್ 1 ಸ್ಕ್ವೇರ್ಡ್, ಅಂದರೆ 2+1. AD ಸ್ಕ್ವೇರ್ಡ್ ಸಮ 3, AD ಸಮ ವರ್ಗಮೂಲ 3 ಮಾನಗಳು. ಇನ್ನು ತ್ರಿಭುಜ ADE ಅನ್ನು ಪರಿಗಣಿಸಿ. ಕೋನ ADE 90 ಡಿಗ್ರಿ, AEಯು ವಿಕರ್ಣ. AE ಸ್ಕ್ವೇರ್ಡ್ ಸಮ AD ಸ್ಕ್ವೇರ್ಡ್ ಪ್ಲಸ್ BE ಸ್ಕ್ವೇರ್ಡ್. ಬೆಲೆಗಳನ್ನು ಆದೇಶಿಸಿ. ಹೀಗೆ ಇನ್ನು AE ಸ್ಕ್ವೇರ್ಡ್ ಸಮ 3+1, AE ಸ್ಕ್ವೇರ್ಡ್ ಸಮ 4, AE ಸಮ ವರ್ಗಮೂಲ 4, ಅಂದರೆ 2 ಮಾನಗಳು. ಗಮನಿಸಿ, ವರ್ಗಮೂಲ 4 ಅನ್ನೋದು ಒಂದು ಅಭಾಗಲಬ್ಧ ಸಂಖ್ಯೆ ಅಲ್ಲ. ಇದೇ ರೀತಿ ಈ ಕೆಳಗಿನವುಗಳನ್ನು ಸಾಧಿಸಬಹುದು. AF ಸಮ ವರ್ಗಮೂಲ 5 ಮಾನಗಳು ಮತ್ತು AG ಸಮ ವರ್ಗಮೂಲ 6 ಮಾನಗಳು. ಈ ಲೆಕ್ಕಾಚಾರದಿಂದ ನಮಗೆ ವರ್ಗಮೂಲ 3, ವರ್ಗಮೂಲ 5, ವರ್ಗಮೂಲ 6, ವರ್ಗಮೂಲ 7 ಇತ್ಯಾದಿ ಅಭಾಗಲಬ್ಧ ಸಂಖ್ಯೆಗಳನ್ನು ಸಂಖ್ಯಾ ರೇಖೆಯ ಮೇಲೆ ಗುರುತಿಸೋದಕ್ಕೆ ಒಂದು ಹೊಸ ವಿಧಾನ ದೊರಕಿದೆ. ಆ ವಿಧಾನವನ್ನು ವಿವರವಾಗಿ ನೋಡೋಣ. ಸಂಖ್ಯಾ ರೇಖೆಯನ್ನು ಎಳೆಯಿರಿ. ಹಿಂದಿನ ರೀತಿಯಲ್ಲೇ -2ರಿಂದ +1ರವರೆಗೆ +2ರವರೆಗೆ ಬಿಂದುಗಳನ್ನು ಗುರುತಿಸಿ. ಈಗ AB ಸಮ 1 ಮಾನ, BC ಸಮ 1 ಮಾನ, ಕೋನ B ಸಮ 90 ಡಿಗ್ರಿ ಆಗುವಂತೆ ತ್ರಿಭುಜ ABC ರಚಿಸಿ. AC ಸಮ
ವರ್ಗಮೂಲ 2 ಮಾನಗಳು ಅನ್ನೋದು ನಮಗೆ ಗೊತ್ತಿದೆ. ಇನ್ನು ಎ ಸಿ ಸಮ ವರ್ಗಮೂಲ 2 ಮಾನಗಳು, ಸಿ ಡಿ ಸಮ 1 ಮಾನ, ಕೋನ ಸಿ ಸಮ 90 ಡಿಗ್ರಿ ಆಗುವಂತೆ ತ್ರಿಭುಜ ಎ ಸಿ ಡಿ ರಚಿಸಿ. ಇಲ್ಲಿ ಎ ಡಿ ಸಮ ವರ್ಗಮೂಲ 3 ಮಾನಗಳು. ಇದೇ ರೀತಿ ಎ ಡಿ ಸಮ ವರ್ಗಮೂಲ 3 ಮಾನಗಳು, ಡಿ ಇ ಸಮ 1 ಮಾನ, ಕೋನ ಡಿ ಸಮ 90 ಡಿಗ್ರಿ ಆಗುವಂತೆ ತ್ರಿಭುಜ ಎ ಡಿ ಇ ರಚಿಸಿ. ಎ ಇ ಸಮ ವರ್ಗಮೂಲ 4 ಮಾನಗಳು. ತದ್ರೀತಿಯಲ್ಲಿ ಎ ಇ ಸಮ ವರ್ಗಮೂಲ 4 ಮಾನಗಳು, ಇ ಎಫ್ ಸಮ 1 ಮಾನ, ಕೋನ ಇ ಸಮ 90 ಡಿಗ್ರಿ ಆಗುವಂತೆ ತ್ರಿಭುಜ ಎ ಇ ಎಫ್ ರಚಿಸಿ. ಎ ಎಫ್ ಸಮ ವರ್ಗಮೂಲ 5 ಮಾನಗಳು. ಹೀಗೆಯೇ ಮುಂದುವರಿದು ವರ್ಗಮೂಲ 6, ವರ್ಗಮೂಲ 7, ವರ್ಗಮೂಲ 8 ಇತ್ಯಾದಿ ಮಾನಗಳಿರುವ ರೇಖಾಖಂಡಗಳನ್ನು ರಚಿಸಬಹುದು. ಇಲ್ಲಿ ಉಂಟಾದಂತಹ ಚಿತ್ರವನ್ನು ಥಿಯೋಡೋರಸ್ನ ಸುರುಳಿ ಎನ್ನುವರು. ಥಿಯೋಡೋರಸ್ ಅನ್ನುವವನು ಒಬ್ಬ ಪ್ರಸಿದ್ಧ ಗಣಿತಜ್ಞ. ಈ ಚಿತ್ರವನ್ನು ಉಪಯೋಗಿಸಿಕೊಂಡು ನಾವು ಸಂಖ್ಯಾರೇಖೆಯ ಮೇಲೆ ವರ್ಗಮೂಲ 2, ವರ್ಗಮೂಲ 3, ವರ್ಗಮೂಲ 5, ವರ್ಗಮೂಲ 6 ಇತ್ಯಾದಿ ಬಿಂದುಗಳನ್ನು ಗುರುತಿಸುವುದಕ್ಕೆ ಸಾಧ್ಯ. ಈ ಸಂಚಿಕೆ ನಿಮಗೆ ಇಷ್ಟವಾಯಿತು ಅಂತ ಭಾವಿಸ್ತೀನಿ. ಇನ್ನೊಂದು ಹೊಸ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ, ಮತ್ತೆ ಸಿಗೋಣ.